ಸ್ನೇಹಿತರೆ ನಮಸ್ಕಾರ. SR Boy ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದೆ ಅಂತ ಹೇಳಬಹುದು. ಹಾಗಿದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ 10ನೇ ಕಂತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಲಿದೆ. ಹಾಗಿದ್ರೆ ಯಾವ ರೀತಿ ಚೆಕ್ ಮಾಡಬೇಕು, ಹೇಗೆ ಚೆಕ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಇನ್ನೂ ಕೂಡ ನಮ್ಮ SR Boy ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ಪ್ರತಿ ಒಂದು ಉಪಯುಕ್ತವಾದ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಚಾನಲ್ನೇ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಮೊದಲನೇದಾಗಿ ನಾವೇನು ಮಾಡ್ಕೊಳ್ಳೋಣ, ರೇಷನ್ ಕಾರ್ಡ್ ನಂಬರ್ನ ಹಾಕೊಳ್ಳೋಣ. ರೇಷನ್ ಕಾರ್ಡ್ ನಂಬರ್ನ ಹಾಕೊಳ್ತೀರಾ. ನಂತರ ಇಲ್ಲಿ ನಿಮಗೆ ತಿಂಗಳುಗಳ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಗಸ್ಟ್ ತಿಂಗಳಿಗೆ ಸ್ಟಾರ್ಟ್ ಆಗಿತ್ತು ಗೃಹಲಕ್ಷ್ಮಿ. ನಂತರ ಈಗ ಏಪ್ರಿಲ್ ತಿಂಗಳು ಅಂದರೆ ಯಾವುದು ಬರುತ್ತೆ ಅಂದರೆ 9ನೇ ಕಂತು ಬರುತ್ತೆ. ನಂತರ ಈಗ ಮೇ ತಿಂಗಳಂದರೆ 10ನೇ ಕಂತಾಗಿರುತ್ತೆ. ಮೇ ತಿಂಗಳ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಅವರ ರೇಷನ್ ಕಾರ್ಡ್ ನಂಬರ್ ಬರುತ್ತೆ. ಇಲ್ಲಿ ಅವರ ಹೆಸರು ಕೂಡ ಬರುತ್ತೆ. ನಂತರ ಇಲ್ಲಿ ಪುಷ್ ಟು DBT ಆನ್ May 1, 2024 ಅಂತ ಇಲ್ಲಿ ಬರ್ತಾ ಇದೆ. ಹಾಗಾದರೆ ಇದೇ ತಿಂಗಳು ಏನು ಮಾಡಿದರೆ 1ನೇ ತಾರೀಕು 10ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಮಾಡಲಿಕ್ಕೆ DBT ಮೂಲಕ ಪುಷ್ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾರಿಗೆಲ್ಲ DBT ಪುಷ್ ಅಂತ ಬರ್ತಾ ಇರಲಿಲ್ಲ ಅಂತ ಅವು ಏನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಸೀಡಿಂಗ್ ಆದರೆ NPCI ಸರ್ವರ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನು ಮಾಡಬೇಕಾಗುತ್ತೆ, ಲಿಂಕ್ ಮಾಡಬೇಕಾಗುತ್ತೆ. ಈಗೇನಾಗ್ತಾ ಇದೆ, ಕೆನರಾ ಬ್ಯಾಂಕ್ ಆಗಿರ್ಬೋದು, SBI ಬ್ಯಾಂಕ್, ಇನ್ನಿತರ ಬ್ಯಾಂಕ್ಗಳಲ್ಲಿ ನೀವು KYC ಫಾರ್ಮ್ನ ಕೊಟ್ಟಿರ್ತೀರಿ. ಯಾವುದು NPCI KYC ಫಾರ್ಮ್ನ ಕೊಟ್ಟರು ಕೂಡ ನಿಮಗೆ DBT ಲಿಂಕ್ ಆಗಿರಲ್ಲ. ಸೊ ಇದಕ್ಕೆ ಒಂದೇ ಸೊಲ್ಯೂಷನ್ ಆಗಿರುತ್ತೆ. ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋದರೆ ಒಂದಲ್ಲಿ ಅಕೌಂಟ್ನ ತೆಗೆಯುವ ಮೂಲಕ ನಿಮಗೇನಾಗುತ್ತೆ, ಇಮಿಡಿಯೇಟ್ಲಿ ಆಗಲಿ ಒಂದೇ ದಿನದಲ್ಲಿ ಏನಾಗುತ್ತೆ DBT ಲಿಂಕ್ ಆಗುತ್ತೆ. ಅಂದರೆ NPCI ಸರ್ವರ್ ಮೂಲಕ ಏನಾಗುತ್ತೆ ಆ ಪೋಸ್ಟ್ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಸೊ NPCI ಸರ್ವರ್ ಮೂಲಕ ಏನಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಇಮಿಡಿಯೇಟ್ಲಿ ಆಗುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಸರ್ಕಾರದಿಂದ ಪಡೆಯುವಂಥ ಎಲ್ಲ ಸೌಲಭ್ಯಗಳು ಈಗ ವೃದ್ಧಾಪ್ಯ ವೇತನ ಕೂಡ DBT ಮೂಲಕ ಬರ್ತಾ ಇದೆ. ಅವರು ಕೂಡ ಇಲ್ಲಿವರೆಗೆ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇತ್ತು. ಅವರು ಕೂಡ DBT ಮೂಲಕ ಬರಬೇಕಂದ್ರೆ ಅವರು ಕೂಡ ಆಧಾರ್ ಸೀಡಿಂಗ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಸರ್ಕಾರದ ಯಾವೆಲ್ಲ ಯೋಜನೆಗಳನ್ನ ನೀವು ತೆಗೆದುಕೊಳ್ಳಲು ಬಯಸ್ತೀರ ಅಂಥ ಎಲ್ಲ ಯೋಜನೆಗಳಿಗೂ ಕೂಡ ಈಗ DBT ಮೂಲಕವೇ ಹಣನ ಜಮೆ ಮಾಡಲಾಗುತ್ತೆ. ಈಗ ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೂಡ ಏನಾಗ್ತಾ ಇತ್ತು, ಅದು ಕೂಡ KYC ಮಾಡಿ ನಂತರ ಥಂಬ್ನ ಅಪ್ಡೇಟ್ ಮಾಡಿ ನಂತರ ಆ ಎಲ್ಲ ರೈತರಿಗೆ ಕೂಡ ಈಗ ಏನಾಗ್ತಾಯಿದೆ 2,000 ಅಂದರೆ ಒಂದು ವರ್ಷಕ್ಕೆ 6,000 ಅಂತೆ 3 ಕಂತಲ್ಲಿ ಅವ್ರಿಗೇನು ಮಾಡ್ತಾರೆ 2,000 ರೂಪಾಯಿ ಒಂದು ವರ್ಷದಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಕೂಡ DBT ಮೂಲಕ ಸ್ಟಾರ್ಟ್ ಆಗಿತ್ತು. ಅದರ ನಂತರ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಮೂಲಕ DBT ಮೂಲಕ ಏನಾಯಿತು 2,000 ಹಣ ಅವರ ಬ್ಯಾಂಕ್ ಅಕೌಂಟ್ಗೆ ಬರಬೇಕಂದ್ರೆ DBT ಮೂಲಕನೇ ಬರುತ್ತೆ. ಅದು ಆಧಾರ್ ಸೀಡಿಂಗ್ ಆಗಿದ್ದರೆ ಮಾತ್ರ. ಸೊ ಇನ್ನೂ ಕೂಡ ಯಾರು ಮಾಡ್ಕೊಂಡಿಲ್ಲ ಅಂಥವ್ರು ಏನು ಮಾಡ್ಕೊಳ್ಬೇಕು, ಪೋಸ್ಟ್ ಆಫೀಸ್ಗೆ ಹೋಗಿ ತಮ್ಮ ಖಾತೆನ ತೆಗೆಯೋ ಮೂಲಕ ಏನಾಗುತ್ತೆ NPCI ಸರ್ವರ್ ಮೂಲಕ ಆ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಸೀಡಿಂಗ್ ಆಗುತ್ತೆ. ಸ್ನೇಹಿತರೆ 10ನೇ ಕಂತು ಬಂದಿದೆಯಾ ಅಥವಾ ಇಲ್ಲ ಯಾವ ರೀತಿ ಚೆಕ್ ಮಾಡಬೇಕಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಮೊಬೈಲಲ್ಲಿ ಇದು ಚೆಕ್ ಆಗಲ್ಲ. ತಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರ ಆಗಿದ್ದರೆ ಅಂದರೆ ಹಳ್ಳಿಯಲ್ಲಿದ್ದರೆ ಗ್ರಾಮೋನ್ ಕೇಂದ್ರ ಮತ್ತು ಸಿಟಿಯಲ್ಲಿದ್ದರೆ ಕರ್ನಾಟಕ ಒಂದು ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಕೊಡುವ ಮೂಲಕ ನೀವು ಗೃಹಲಕ್ಷ್ಮಿ 10ನೇ ಕಂತು ಬಂದಿದೆಯಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.